ಈಗ ಮೂರನೆಯದಾಗಿ ಮಿಥುನ ರಾಶಿಯವರಿಗೆ 10ನೇ ಮನೆಯಲ್ಲಿ ಸಂಚಾರ ಮಾಡಲಿರುವ ಶನಿಯಿಂದ ಯಾವ ರೀತಿ ಫಲಗಳು ಉಂಟಾಗುತ್ತದೆ ಎಂಬುದನ್ನು ನೋಡೋಣ. ಇಲ್ಲಿಯವರೆಗೆ ನಿಮ್ಮ ರಾಶಿಗೆ 9ನೇ ಮನೆಯಲ್ಲಿದ್ದ ಶನಿ ಗ್ರಹ ಈಗ 10ನೇ ಮನೆಗೆ ಬರ್ತಾ ಇದ್ದಾನೆ. ನಿಮ್ಮ ರಾಶಿಗೆ 8 ಮತ್ತು 9ನೇ ಅಧಿಪತಿ ಶನಿ ಗ್ರಹ. ಒಂದು ರೀತಿಯಲ್ಲಿ ಯೋಗಕಾರಕನಾದರೂ 8ನೇ ಅಧಿಪತಿ ಆಗಿರುವುದರಿಂದ ರಾಜ ಯೋಗಾಧಿಪತಿ ಆಗಲ್ಲ, ಯೋಗಕಾರಕ ಆಗ್ತಾನೆ. 10ನೇ ಮನೆಯಲ್ಲಿ ಶನಿ ಗುರುವಿನ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಅಷ್ಟೇನು ಅಶುಭ ಫಲಗಳು ನಿಮಗೆ ಇಲ್ಲ. ಶುಭ ಫಲಗಳು ಹೆಚ್ಚಾಗಿ ಇಲ್ಲ ಅಂದರೂ ಕೂಡ ಅಶುಭ ಫಲಗಳು ಹೆಚ್ಚಾಗಿ ಇಲ್ಲ. ಆದರೂ ನೀವು ಏನೋ ವ್ಯಾಪಾರ ಏನಾದರೂ ಉದ್ಯಮ ಮಾಡ್ತಾ ಇದ್ದರೆ ಅದರಲ್ಲಿ ಸಣ್ಣ ಪುಟ್ಟ ತೊಂದರೆಗಳು, ಅಡೆತಡೆಗಳು ಬರುವ ಸಾಧ್ಯತೆ ಇದೆ. ಕೆಲಸದ ಬದಲಾವಣೆ, ಹೊಸದಾಗಿ ಏನಾದರೂ ಮಾಡಬೇಕು ಎಂಬ ಆಲೋಚನೆ ಉಂಟಾಗುತ್ತೆ. ಆದರೂ ಚೆನ್ನಾಗಿ ಎಲ್ಲವನ್ನ ಅರಿತುಕೊಂಡು ಆಲೋಚನೆ ಮಾಡಿ ಯಾವುದಾದ್ರೂ ಹೊಸದಾಗಿ ಪ್ರಾರಂಭ ಮಾಡಬೇಕಾಗುತ್ತದೆ. ತಕ್ಷಣವೇ ನಿಮಗೆ ಗೊತ್ತಿಲ್ಲದ ವ್ಯವಹಾರದಲ್ಲಿ ಕೈ ಹಾಕುವುದು ಬೇಡ. ಈ 10ನೇ ಮನೆಯಲ್ಲಿ ಸಂಚಾರ ಮಾಡುವ ಶನಿ ಮಕ್ಕಳು, ಯುವಕರು, ದೊಡ್ಡವರು ಅಂತ ಯಾವುದೇ ಭೇದ ಭಾವಗಳಿಲ್ಲದೆ ತಟಸ್ಥವಾಗಿ ಫಲಗಳನ್ನು ಕೊಡ್ತಾನೆ. ಅದರಿಂದ ಹೆಚ್ಚು ಇದು ಅನುಕೂಲವಾಗಿಯೂ ಇಲ್ಲ ಮತ್ತು ಅನನುಕೂಲವಾಗಿಯೂ ಇಲ್ಲ. ಇದು ಸಾಮಾನ್ಯವಾದ ಒಂದು ಸಂಚಾರವಾಗಿ ಇರುತ್ತದೆ. ಉಳಿದ ಗ್ರಹಗಳ ವಿಚಾರಗಳನ್ನು ನೋಡಿಕೊಂಡು, ದಶಾಭುಕ್ತಿಗಳನ್ನು ನೋಡಿಕೊಂಡು ನೀವು ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಜೊತೆಗೆ ಜನ್ಮದಲ್ಲಿ ಗುರು ಬರ್ತಾ ಇದೆ ಮುಂದೆ. ಈಗ 12ನೇ ಮನೆಯಲ್ಲಿರುವ ಗುರು ನಿಮಗೆ ಗುರು ಬಲ ಇಲ್ಲದೇ ಇತ್ತು. ಈಗ ಜನ್ಮದಲ್ಲಿ ಗುರು ಬರುವುದರಿಂದ ಸ್ವಲ್ಪ ಮಟ್ಟಿಗೆ ಗುರು ಬಲ ಬರುತ್ತದೆ. ಆದರೂ ಜನ್ಮದಲ್ಲಿ ಗುರು ಸಂಚಾರ ಮಾಡುವ ಕಾಲಗಳು ಅಷ್ಟೊಂದು ಯೋಗ್ಯವಾಗಿರುವುದಿಲ್ಲ. ಅದೇ ಸಂದರ್ಭದಲ್ಲಿ ಗುರುವಿನಿಂದ ನಿಮಗೆ ಹೆಚ್ಚು ತೊಂದರೆಗಳೂ ಇಲ್ಲ. ನಿಮಗೆ 7ನೇ ಮನೆ ಮತ್ತು 10ನೇ ಅಧಿಪತಿಯಾದ ಗುರು ಗ್ರಹ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡುವುದರಿಂದ ನಿಮಗೆ ಮದುವೆ ಆಗದೇ ಇರೋರಿಗೆ ಮದುವೆ ಯೋಗ ಉಂಟಾಗಬಹುದು ಮತ್ತು ಉದ್ಯೋಗ ವ್ಯಾಪಾರದಲ್ಲಿ ಅನುಕೂಲಗಳನ್ನು ಮಾಡಿಕೊಡುತ್ತದೆ. ಒಟ್ಟಿನಲ್ಲಿ ಈ ಶನಿಯ ರಾಶಿ ಬದಲಾವಣೆ ನಿಮಗೆ ಮಿಶ್ರಿತ ಫಲವಾಗಿದೆ. ಹೆಚ್ಚು ಅನುಕೂಲವನ್ನು ಪಡೆದುಕೊಳ್ಳಲು ನೀವು ಶನಿ ಮಹಾತ್ಮ ಮತ್ತು ಆಂಜನೇಯ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವುದು, ಬಡವರಿಗೆ ಮತ್ತು ಅಂಗವಿಕಲರಿಗೆ, ವೃದ್ಧರಿಗೆ ದಾನ ಧರ್ಮಗಳನ್ನು ಮಾಡುವುದು, ಶಿವನ ಆರಾಧನೆ, ನಿಮ್ಮ ರಾಶಿ ಅಧಿಪತಿಯಾದ ಬುಧನಿಗೆ ಅಧಿದೇವತೆಯಾದ ವೆಂಕಟೇಶ್ವರನ ಆರಾಧನೆ ಮಾಡುವುದರಿಂದ ಇನ್ನೂ ನೀವು ಹೆಚ್ಚು ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ಪುಸ್ತಕಗಳು 4 ಪುಸ್ತಕಗಳು ಇದೆ. ನೀವು ಜ್ಯೋತಿಷ್ಯರೇ ಭಾಗ 1, ಭಾಗ 2 ಮತ್ತು ನ್ಯೂಮರಾಲಜಿ ಬುಕ್ ಒಂದಿದೆ, ನೀವು ಸಂಖ್ಯಾಶಾಸ್ತ್ರಜ್ಞರೇ ಅಂತ. ಈಗ ಹೊಸದಾಗಿ ಕವಡೆಗಳು ಮಾತನಾಡುತ್ತವೆ ಎಂಬ ಪುಸ್ತಕವು ಕೂಡ ಇದೆ. ಇದಲ್ಲದೆ ಜ್ಯೋತಿಷ್ಯ ಶಾಸ್ತ್ರದ ಬೇಸಿಕ್ಕು, ಹೈಯರು, ಅಡ್ವಾನ್ಸು, ನಕ್ಷತ್ರ ಮತ್ತು ಪರಿಹಾರ ಕ್ಲಾಸ್ ಇದೆ. ದೇವಿ ಉಪಾಸನೆ, ಯಂತ್ರ ಮಂತ್ರ, ಇದು ನೇರ ಕಾರ್ಯಾಗಾರಗಳು. ಬುಕ್ ಮಾಡಿಕೊಂಡ್ರೆ ನಿಮಗೆ ಅನುಕೂಲವಾದ ಸಮಯದಲ್ಲಿ ಮಾಡಿಕೊಡಲಾಗುತ್ತದೆ. ಎಲ್ಲರಿಗೂ ಭಗವತಿ ಅನುಗ್ರಹಿಸಲಿ. ನಮಸ್ಕಾರ.